ಮುಖ್ಯ ಶಿಕ್ಷಕಿಯ ಕಿರುಕುಳಕ್ಕೆ ಬೇಸತ್ತು 8ನೇ ತರಗತಿ ವಿದ್ಯಾರ್ಥಿನಿ ಆತ್ಮಹತ್ಯೆ. ಆಯಾಯಿಂದ ಹಿಡಿದು ಶಿಕ್ಷಕಿಯರವರೆಗೂ ಟಾರ್ಚರ್. ಸರ್ಕಾರಿ ಶಾಲೆಯಲ್ಲಿ ಕೂತ್ಕೊಂಡ್ರು ನಿಂತ್ಕೊಂಡ್ರು ತಲೆದಂಡ. ವಿದ್ಯಾರ್ಥಿಯ ಭವಿಷ್ಯಕ್ಕೆ ಕೊಳ್ಳಿ ಇಟ್ಟ ಮುಖ್ಯ ಶಿಕ್ಷಕಿ ಸುಜಾತ. ಎಸ್, ಆಕೆ ಪ್ರತಿಭಾನ್ವಿತ ವಿದ್ಯಾರ್ಥಿ. ರಾಜ್ಯ ಮಟ್ಟದ ಕಬಡ್ಡಿ ಆಟದಲ್ಲಿ ಗುರುತಿಸಿಕೊಂಡಿದ್ಲು. ತನ್ನ ಭವಿಷ್ಯವನ್ನ ರೂಪಿಸಿಕೊಳ್ಳೋದಕ್ಕೆ ನೂರಾರು ಕನಸನ್ನ ಹೊತ್ತಿದ್ಲು. ತನ್ನ ಪ್ರಾಥಮಿಕ ಶಿಕ್ಷಣವನ್ನ ಮುಗಿಸಿ ಜಸ್ಟ್ ಒಂದೇ ಒಂದು ತಿಂಗಳಾಗಿತ್ತು. ಪ್ರೌಢ ಶಿಕ್ಷಣಕ್ಕೆ ಸೇರಿ ಅದು ಮಾತ್ರವಲ್ಲದೆ ವಿದ್ಯಾರ್ಥಿನಿ ಹೆತ್ತವರ ಕನಸನ್ನ ನನಸು ಮಾಡಬೇಕಾದವಳು ಇವತ್ತು ತಟ್ಟಿದ್ದು ಮಾತ್ರ ಸಾವಿನ ಕದವನ್ನ. ಮುಖ್ಯ ಶಿಕ್ಷಕಿಯ ಕಿರುಕುಳ ಮತ್ತು ಪ್ರೇಯರ್ನಲ್ಲಿ ಮಾಡಿದ್ದ ಅವಮಾನ ತಾಳಲಾರದೆ 8ನೇ ತರಗತಿ ವಿದ್ಯಾರ್ಥಿ ಡೆತ್ ನೋಟ್ ಬರೆದಿಟ್ಟು ಮನೆಯಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಬದುಕಿ ಬಾಳಬೇಕಾಗಿದ್ದವಳು ಮಸಣವನ್ನ ಸೇರ್ಬಿಟ್ಟಿದ್ದಾಳೆ. ಅಷ್ಟಕ್ಕೂ ಇಂತಹ ಹೃದಯ ವಿದ್ರಾವಕ ಘಟನೆ ನಡೆದಿದ್ದು ಎಲ್ಲಿ ಅಂತೀರಾ? ಈ ಸ್ಟೋರಿಯನ್ನ ಕಂಪ್ಲೀಟ್ ಆಗಿ ನೋಡಿ. ಮುಖದಲ್ಲಿ ದುಃಖ ಇಲ್ಲ, ಕರುಣೆ ಇಲ್ಲ, ಪ್ರೀತಿ ಇಲ್ಲ, ಯಾವುದೇ ಫೀಲಿಂಗ್ಸ್ ಇಲ್ಲ, ಪಶ್ಚಾತ್ತಾಪ ಅಂತೂ ಇಲ್ವೇ ಇಲ್ಲ. ಪ್ರೌಢಶಾಲೆಯಲ್ಲಿ SSLC ವ್ಯಾಸಂಗ ಮಾಡ್ತಿದ್ದಾಳೆ. ತಂಗಿ ಮಧುಶ್ರೀ ಪ್ರಾಥಮಿಕ ಶಿಕ್ಷಣವನ್ನ ಮುಗಿಸಿ ಪ್ರೌಢ ಶಿಕ್ಷಣಕ್ಕೆ ಸೇರ್ಕೊಂಡಿದ್ಲು. ತಂದೆ ಕೂಡ 6 ತಿಂಗಳ ಹಿಂದೆ ಕ್ಯಾನ್ಸರ್ನಿಂದ ಬಳಲಿ ಸಾವನ್ನಪ್ಪಿದ್ರು. ತಾಯಿ ಕೂಡ ಕನ್ವಿನ್ಸ್ ಮಾಡಿ ಮಧುಶ್ರೀಯನ್ನ ಮರಸೂರು ಪ್ರೌಢಶಾಲೆಗೆ ಸೇರಿಸಿದ್ರು. ಆದ್ರೀಗ 1 ತಿಂಗಳ ಹೊತ್ತಿಗೆ ಮಗಳು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಇನ್ನು ಭಾನುಶ್ರೀ ನಿನ್ನೆ ಶಾಲೆಗೆ ಬಂದಿದ್ದಳಂತೆ. ಪ್ರೇಯರ್ನಲ್ಲಿ ಆಕೆಗೆ ಮುಖ್ಯ ಶಿಕ್ಷಕಿ ಸುಜಾತ ಮತ್ತು ಸಿಬ್ಬಂದಿ ಅವಮಾನವನ್ನ ಮಾಡಿದ್ರಂತೆ. ಅಲ್ಲದೆ 1 ವಾರದಿಂದ ಶಿಕ್ಷಕಿ ಸುಜಾತ ಬಗ್ಗೆ ಮಧುಶ್ರೀ ಪಂಚಾಯಿತಿಗೆ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ಲೆಟರ್ ಬರೆದಿದ್ರಂತೆ. ಆ ವಿಚಾರ ಶಿಕ್ಷಕಿಗೆ ಗೊತ್ತಾಗಿದೆ. ಇದೇ ವಿಚಾರವನ್ನ ಇಟ್ಕೊಂಡು ಮುಖ್ಯ ಶಿಕ್ಷಕಿ ಸುಜಾತ ನಿನ್ನ ಭವಿಷ್ಯ ಹಾಳು ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದಾಳೆ. ಅಲ್ಲದೆ ಮಧುಶ್ರೀಗೆ ಬುಡುಬುಡುಕಿಯವಳೆ, ಶಿಕಾರಿಯವಳೆ, ಬಡ್ಡಿ ತರ ಇದೆಯಲ್ಲ ಅಂತ ಅವಮಾನ ಮಾಡಿದ್ರಂತೆ. ಅದಲ್ಲದೆ ಊಟ ಬಡಿಸುವ ಆಯಾ ಕಮಲಮ್ಮ ಸೌಟ್ನಲ್ಲಿ ಹೊಡೆದಿದ್ರಂತೆ. ಇದರಿಂದ ಮುನಿಸಿಕೊಂಡಿದ್ದ ಮಧುಶ್ರೀ ಸ್ಕೂಲ್ ಪ್ರೇಯರ್ ಮುಗಿಸಿಕೊಂಡು ಮನೆಗೆ ವಾಪಸ್ ಆಗ್ತಾ ಇದ್ದಂತೆ ಇನ್ನು ತಾಯಿ ಮನೆ ನಿರ್ವಹಣೆಗಾಗಿ ಲಾಲ್ ಬಾಗ್ನಲ್ಲಿ ಬೀದಿ ವ್ಯಾಪಾರವನ್ನ ಮಾಡ್ತಿದ್ರು. ಅದೇ ಕಾರಣಕ್ಕೆ ನಿನ್ನೆ ಮನೆಗೆ ಬರೋದು ಲೇಟ್ ಆಗಿತ್ತಂತೆ. ಇನ್ನು ಮಧುಶ್ರೀ ಅಜ್ಜಿ ಮತ್ತು ತಾತ ಮನೆಯಲ್ಲಿ ಮಲಗಿದ್ರಂತೆ. ಮಧ್ಯರಾತ್ರಿ 12 ಗಂಟೆಗೆ ಆತ್ಮಹತ್ಯೆಗೆ ಶರಣಾಗ್ಬಿಟ್ಟಿದ್ದಾಳೆ. ಇನ್ನು ವಿಷಯ ತಿಳಿತಾ ಇದ್ದಂತೆ ಆನೇಕಲ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಗುರುಮೂರ್ತಿ ಮತ್ತು ಸೂರ್ಯನಗರ ಪೊಲೀಸರು ಶಾಲೆಗೆ ಭೇಟಿ ನೀಡಿದ್ರು. ಕುಟುಂಬಸ್ಥರು ಮತ್ತು ಸಂಬಂಧಿಕರು ಶಿಕ್ಷಕರಿಗೆ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿ ಕುಟುಂಬಸ್ಥರನ್ನ ಮನವೊಲಿಸಿ ಸ್ಟೇಷನ್ಗೆ ಕರೆದುಕೊಂಡು ಹೋದ್ರು. ಸದ್ಯ ಕುಟುಂಬಸ್ಥರ ಕಂಪ್ಲೇಂಟ್ ಆಧಾರದ ಮೇಲೆ ದೂರು ದಾಖಲಿಸಿಕೊಂಡು ತನಿಖೆಯನ್ನ ಮುಂದುವರಿಸಿದ್ದಾರೆ. ಇನ್ನು ಶಾಲೆಯಲ್ಲಿ ಸಂಸ್ಕಾರ ಮತ್ತು ಭವಿಷ್ಯವನ್ನ ರೂಪಿಸಬೇಕಾಗಿದ್ದ ಶಿಕ್ಷಕ ವಿದ್ಯಾರ್ಥಿ ಬದುಕಿಗೆ ಕಂಟಕ ತಂದು ಒಟ್ಟಿದ್ದಾಳೆ. ಒಟ್ನಲ್ಲಿ ಬದುಕಿ ಬಾಳಬೇಕಾಗಿದ್ದ ವಿದ್ಯಾರ್ಥಿನಿ ಮಸಣ ಸೇರಿದ್ರು ಮಾತ್ರ ವಿಪರ್ಯಾಸದ ಸಂಗತಿಯಾಗಿದೆ. ಶುಭ ಕಾರ್ಯಕ್ರಮಗಳಿರಲಿ ಅಥವಾ ದೈನಂದಿನ ಪೂಜೆಯೇ ಇರಲಿ, ಪರಿಶುದ್ಧವಾದ ಪೂಜಾ ಸಾಮಗ್ರಿಗಳು ಸಿಗುವುದು ಬಹಳ ಮುಖ್ಯ. ಅಂತಹ ಪೂಜಾ ಸಾಮಗ್ರಿಗಳ ಭಂಡಾರವೇ ಶ್ರೀ ರಾಘವೇಂದ್ರ ಪೂಜಾ ಭಂಡಾರ. ಶ್ರೀ ರಾಘವೇಂದ್ರ ಪೂಜಾ ಭಂಡಾರ. ನಮ್ಮಲ್ಲಿ ಎಲ್ಲಾ ತರಹದ ಪೂಜಾ ಸಾಮಗ್ರಿಗಳು ಲಭ್ಯವಿದೆ.